ಮೇಡಮ್, ತುಂಬಾ ದೊಡ್ಡ ಸಾಹಸ ಮಾಡ್ಬಿಟ್ಟಿದ್ದೀರಿ ಮೇಡಮ್. ಜಸ್ಟ್ ಕಾಲ್ ಡೀಟೇಲ್ಸ್ ಇಟ್ಕೊಂಡು. ಏನೋ ಒಂದ್ ಮಾಡ್ಬೇಕಲ್ವಾ? ನಿಮಗ್ ನಾನ್ ಅವತ್ತು ಮಾತ್ ಕೊಟ್ಟಿದ್ದೆ, ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗೋಕ್ಕೂ ಮುಂಚೆ ವಿಕ್ರಾಂತ್ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ. ನ್ಯಾಯ ಕೊಡಿಸ್ತೀನಿ. ಮೇಡಮ್, ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಎರಡು ಒಂದೇ ಸಲ ಹೇಳ್ಬಿಟ್ರಿ. ಥ್ಯಾಂಕ್ಸ್ ಹೇಳ್ಬೇಕಾ ಬೇಡವಾ ಅಂತ ಕನ್ಫ್ಯೂಷನ್ ಆಗ್ತಿದೆ ಮೇಡಮ್. ಏನು ಅರ್ಥ ಆಗಿಲ್ಲ ಸ್ವಾಮಿ, ಸರಿಯಾಗಿ ಹೇಳಿ. ಅಂದ್ರೆ ವಿಕ್ರಾಂತ್ ಸರ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸ್ತಾ ಇದೆ. ಆದ್ರೆ ಟ್ರಾನ್ಸ್ಫರ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಅದು ಬೇಜಾರ್ ವಿಷಯ. ಖುಷಿ ಪಡಿ ಮೇಡಮ್, ಬೇಸರ ಆಗುವಂತ ವಿಷಯಕ್ಕೆ ಖುಷಿ ಪಡುವಂತ ವ್ಯಕ್ತಿ ನಾನಲ್ಲ. ಅಯ್ಯೋ ರಾಮ, ನಾನಿಲ್ಲಿಂದ ಟ್ರಾನ್ಸ್ಫರ್ ಆದ್ರೆ ನನ್ ಜಾಗಕ್ ಬರೋದು ನಿಮ್ ಸಾಹೇಬ್ರೆ, ವಿಕ್ರಾಂತ್ ಅವರು. ಮತ್ಯಾಕ್ ಬೇಜಾರ್ ಮಾಡ್ಕೊಳ್ಳೋದು? ದಿನಕ್ 3 ಫೈಟ್ ಮಾಡ್ತಾರೆ, ಜೈಲು ಅಲ್ಲಿ ಇಲ್ಲಿ ಅಂತ ಕೈ ತುಂಬಾ ಕೆಲ್ಸ ಇರುತ್ತೆ, ಮತ್ತಿನೇನ್ ಬೇಕು? ಮೇಡಮ್, ಈ ವಿಷಯನೇ ಬಿಟ್ಟಾಕ್ಬಿಡಿ. ನನಗೆ ನೀವಿಬ್ರೂ ಮುಖ್ಯ. ಮೇಡಮ್, ಈ ಸಂಖ್ಯಾ ಮತ್ತೆ ವೈಕುಂಠನ ಇಂಟ್ರಾಗೇಷನ್ ಆಯ್ತಾ? ಆಯ್ತು ಇಂಗಳ್ಗಿ ಅವ್ರೆ. ವಿಕ್ರಾಂತ್ ಅವರು ನನ್ ಜೊತೆ ಇಬ್ರು ಬಾಯ್ ಬಿಡ್ಲಿಲ್ಲ ಮಾತ್ರ. ಮೇಡಮ್, ವಿಕ್ರಾಂತ್ ಸರ್ ಇದ್ರಾ? ಅವ್ರಿಗೇನು ತೊಂದರೆ ಆಗತ್ತಿಲ್ವಾ ಈ ಕೇಸ್ನಲ್ಲಿ? ಅವ್ರು ಏತ್ರಿ ಮೇಡಮ್? ನೀವ್ ತುಂಬಾ ಯೋಚನೆ ಮಾಡ್ಬಿಡಿ, ಏನು ತೊಂದರೆ ಆಗಲ್ಲ. ಹಾಗಾದ್ರೆ ಸರಿ ಮೇಡಮ್. ಮೇಡಮ್, ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡೋ ತನಕ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಅವ್ರನ್ನ ಎಸ್ಕೇಪ್ ಮಾಡಿಸ್ಬಿಡ್ತಾರೆ, ಇಲ್ಲ ಲಾಕಪ್ ಡೆತ್ ಮಾಡಿಸ್ಬಿಡ್ತಾರೆ. ಈ ಫೋರ್ಜರಿ ವೈಕುಂಠ ಸಂಜ್ಞಾನೆಲ್ಲ ವಿಚಾರಿಸೋ ಬದಲು ನಿಮ್ಮನ್ ವಿಚಾರಿಸಿದ್ರೆ, ಈ ಪೂರ್ತಿ ರಾಯದುರ್ಗದ ಹಿಡ್ತ ಯಾರ ಹತ್ರ ಇದೆ, ಇವ್ರಿಗೆಲ್ಲ ಕೂಳ್ ಹಾಕ್ತಿರೋದ್ ಯಾರು ಅಂತ ಗೊತ್ತಾಗತ್ತೆ. ನಿಜ ಹೇಳಿ ಇಂಗಳ್ಗಿ ಅವ್ರೆ, ಅದ್ಯಾರು? ಇಲ್ಲ ಮೇಡಮ್, ನಾನು ವಿಕ್ರಾಂತ್ ಸರ್ಗೆ ಮಾತು ಕೊಟ್ಟಿದ್ದೀನಿ, ನಿಮಗೆ ತೊಂದರೆ ಮಾಡೋ ವ್ಯಕ್ತಿಗಳ ಹೆಸರನ್ನ ನಾನು ಹೇಳೋಲ್ಲ ಅಂತ. ಏನೂ ಆಗಲ್ಲ ಇಂಗಳ್ಗಿ ಅವ್ರೆ, ಹೇಳಿ. ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋರೊಬ್ಬೊಬ್ರೆ ಸಿಕ್ಬೀಳ್ತಿದ್ದಾರೆ. ನಾನು ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಹಾಗ್ ನೋಡಿದ್ರೆ ಇವಾಗ್ಲೂ ನನಗ್ ತೊಂದರೆ ಆಗ್ಬೇಕಿತ್ತಲ್ವಾ? ಮೇಡಮ್, ನೀವು ಅರೆಸ್ಟ್ ಮಾಡಿರೋರೆಲ್ರೂ ಬಾಯ್ ಬಿಡಲ್ಲ. ಬಿಟ್ರೆ ಅಪಾಯ. ಬಿಡ್ತಾ ಇಲ್ವಲ್ಲ, ಅದರಿಂದ ನೀವು ಸೇಫ್ ಆಗಿದ್ದೀರಾ ಅಷ್ಟೇ. ಹಲೋ, ಯಾರು ಮಾತಾಡೋದು? ನಾನ್ಲೇ ಪಿಸಿ ರಂಗ ಅಲಿಯಾಸ್ ರನ್ನಿಂಗ್ ರಂಗ. ರೇ, ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ರಂಗ ಅಂತ ಅಡ್ಡ ಹೆಸರು. ನಿಮ್ಗೆ ಹೆಂಗ್ ಗೊತ್ತೈತಿ ನನ್ನ ಅಡ್ಡ ಹೆಸರು? ಮೊನ್ನೆ ಮನಿ ಕಟ್ಲಿಕ್ಕ ರೊಕ್ಕ ಕಮ್ಮಿ ಆಗೈತಂತ ಬಂದಿದ್ದೆ, ರೊಕ್ಕ ಕೊಟ್ನಲ್ಲ ಅವನ ನಾನ. ಪುಷ್ಪಣ್ಣರೇ, ನೀವಾ? ಇರ್ರಿ, ಹೊರಗೆ ಬರ್ತೇನೆ. ಯಾಕೋ ಮಗನ? ದೇವ್ರೆ ಗೊತ್ತಾಗ್ಲಿಲ್ರಿ. ಹೆಸರು ನೋಡ್ದೇನೆ ನಿಮ್ ಕಾಲ್ ಪಿಕ್ ಮಾಡ್ಬಿಟ್ಟೆ, ಹಂಗಾಗಿ ಗೊತ್ತಾಗ್ಲಿಲ್ಲ ಒಡಿಯ. ಪುಷ್ಪಣ್ಣ, ಕ್ಷಮಾ ಮಾಡಿ, ತಪ್ಪಾಗೋಯ್ತು, ಕ್ಷಮಿಸ್ಬಿಡ್ರಿ ಅಣ್ಣರ. ಇರ್ಲಿ ಬಿಡ. ನೋಡ, ನಾನು ನಿನಗ ಕಾಲಕ್ಕ ಯಾಕೆ ಸಹಾಯ ಮಾಡ್ತೇನೆ ಹೇಳ? ನಿನ್ನಿಂದ ನನಗ್ ಸಹಾಯ ಆಗ್ಲಿ ಅಂತ. ಹೇಳ್ರಿ, ನಿಮ್ ಸೇವೆಗೆ ನಾ ಸದಾ ಸಿದ್ಧ ಇದ್ದೀನಿ. ನಿಮ್ಗ ನಾನು ಯಾವತ್ತಿದ್ರು ಚಿರಋಣಿ. ನನ್ನಿಂದ ನಿಮ್ಗೆ ಇವಾಗ ಏನಾಗಬೇಕು ಹೇಳ್ರಿ? ಆ ಸಂಜ್ಞಾನ ಮತ್ತ ವೈಕುಂಠನ ಚಲೋ ನೋಡ್ಕೋ, ಒಳ್ಳೆ ಕಡೆಯಿಂದ ತಿಂಡಿ ತಂದು ಕೊಡ. ರೊಕ್ಕದ ಚಿಂತೆ ಬಿಡ, ನಾ ವ್ಯವಸ್ಥೆ ಮಾಡ್ತೇನೆ. ಆಯ್ತು ಒಡಿಯ, ಒಳ್ಳೆ ಖಾನಾವಳಿಯಿಂದ ಊಟ ತಂದು ಕೊಡ್ತೀನಿ. ಇಷ್ಟೇ ಏನ್ರಿ ಮಾಡ್ಬೇಕಾದ ಕೆಲ್ಸ? ಆತ್ ಬಿಡ್ರಿ, ಫೋನ್ ಇಡ್ಲಾ? ನೀ ಎಲ್ಲಿಗಾರ ಹೋಗೋದೈತನ? ಇಲ್ರಿ ಒಡಿಯ, ಇವತ್ತು ರಾತ್ರಿ ಡ್ಯೂಟಿ. ಮತ್ತ್ಯಾಕ ಅವಸರ ಮಾಡ್ತಿಲಿ? ನಾ ಮುಖ್ಯವಾದ ವಿಚಾರಕ್ಕೆ ಬಂದಿಲ್ಲ ಇನ್ನ. ಹೇಳ್ರಿ ಪುಷ್ಪಣ್ಣ. ಆ ಸಂಜ್ಞಾನ ಹತ್ರ ಒಂದು ರಿಪೋರ್ಟ್ ಐತಿ, ಅದನ್ನ ನೀ ಅವನ ಕಡೆಯಿಂದ ಇಸ್ಕೊಂಡ ನನಗ್ ಕೊಡ್ಬೇಕ. ಹೌದಾ? ಇದ್ ಯಾಕೋ ಸ್ವಲ್ಪ ತ್ರಾಸಿಂಗ್ ಐತಿ. ಯಾಕ್ಲೇ ಹೈವಾನ? ಸಿಟ್ಗೆ ಹೇಳ್ಬೇಡ್ರಿ, ಈ ಸ್ಟೇಷನ್ ತುಂಬಾ CC ಕ್ಯಾಮ್ರಾ ಐತಿ. ಅದು ಪೂರ್ತಿ DC ಮೇಡಮ್, ಪಲ್ಲವಿ ಮೇಡಮ್ ಅವ್ರ ಅಂಡರ್ ಆಗೈತಿ. ಅವರು ಅವ್ರ ಮೊಬೈಲ್ ಇಂದ ಸ್ಟೇಷನ್ ಆಗಿ ಏನ್ ನಡೀತೈತಿ ಅಂತ ನೋಡ್ತಿರ್ತಾರ.
ಇವಾಗ ನೀವ್ ಹೇಳಿದ್ ಮಾಡ್ನಿ ಅಂದ್ರೆ ನಾನು ಜೈಲ್ ಗ್ಯಾರಂಟಿನೇ. ಲೇ ನಾನೇ ನೀ ಅಂತ ಮಾಡ್ಯಾನ? ಭಾಳ ಹುಷಾರ್ ಮನುಷ್ಯ ಅದೇನ್ ನಾನು. ಪಲ್ಲವಿ ಹತ್ರ ಮೊಬೈಲ್ ಇಲ್ಲ, ಅಬೇಸ್ ಮಾಡ್ಸೇನ್ ನಾನ. ಮೊಬೈಲ್ ಕಳ್ಕೊಂಡಳ ಪಲ್ಲವಿ. ಇನ್ನೆಲ್ಲಿಂದ ಆಕಿ ಮೊಬೈಲ್ ಅಲ್ಲಿ CCTV ನೋಡಕ್ ಬರ್ತಿತ್ತು ಮಂಗ್ಯ? ಓ ಹೌದೇನ್ರಿ, ಹಂಗಾರ ಸರಿ. ಈಗ್ಲೇ ಸಂಜ್ಞಾನ ಹತ್ರ ಇರೋ ರಿಪೋರ್ಟ್ ತಗೊಂತೀನಿ. ಮೊದ್ಲ CCTV ಆಫ್ ಮಾಡ, ಆಮೇಲೆ ಸಂಜ್ಞಾನ ಹತ್ರ ರಿಪೋರ್ಟ್ ತಗೊಂಡ್ ಬಾ. ನಾನು ಬರ್ತೇನೆ. ಈ ಕೆಲಸ ಈಗಿಂದೀಗ ಆಗ್ಬೇಕು, ಆದಷ್ಟು ಬೇಗ ಆಗ್ಬೇಕು. ಪಲ್ಲವಿ ಯಾವಾಗ ಬೇಕಾದ್ರೆ ಬರ್ಬೋದು, ಹುಷಾರ. ಸರಿ ಒಡಿಯ, ಸಂಜ್ಞಾ ಹತ್ರ ಇರೋ ಕವರ್ನ ನಾನು ಇಸ್ಕೊಂತೀನಿ. ಆಯ್ತು. ಬಾ ಪುಟ್ಟ, ಊಟ ಮಾಡಿಸ್ತೀನಿ. ನನಗ್ ಬೇಡ ಅಂದ್ರೆ ಬೇಡ. ಏ ಟೈಮ್ ಆಗ್ತಾ ಇದೆ ಕಣೆ, ನನ್ಗೆ ಅಡ್ಗೆ ಮನೇಲಿ ಎಷ್ಟೊಂದ್ ಕೆಲ್ಸ ಇದೆ. ಬಾ. ಅಮ್ಮ ಬರ್ಲೆ, ಅಮ್ಮ ಬರೋವರೆಗೂ ಬೇಡ. ಅಯ್ಯೋ ನಿನ್ನ ಅಮ್ಮ ಬರೋದ್ ಲೇಟ್ ಆಗುತ್ತೆ, ಬಾ ಊಟ ಮಾಡು. ಅಮ್ಮ ಯಾಕೆ ಲೇಟು? ಯಾಕೆ ಲೇಟು ಅಂದ್ರೆ ಅವಳಿಗೆ ಆಫೀಸಲ್ಲಿ ಕೆಲ್ಸ ಇರುತ್ತೆ, ಅದಕ್ಕೆ ಲೇಟ್ ಆಗಿ ಬರ್ತಾಳೆ. ಅಮ್ಮ ಏನಂತ ಈ ಚೋಟ್ ಮೆಣಸಿನ್ಕಾಯ್ದು? ನೋಡೆ ಗೀತಾ, ಊಟ ಮಾಡಿ ಅಂದ್ರೆ ಬೇಡ ಅಂತ ಹೇಳ್ತಾಳೆ. ಈ ನಡುವೆ ಅಂತೂ ಅನು ತುಂಬಾ ಮೊಂಡ್ತನ ಮಾಡ್ತಾಳೆ. ಇರು, ಅಮ್ಮಂಗ್ ಕಾಲ್ ಮಾಡಿ ಕೇಳ್ತೀನಿ ಎಲ್ಲಿದ್ಯಾ, ಎಷ್ಟೊತ್ತಾಗತ್ತೆ ಬರೋದು ಅಂತ, ಸರಿನಾ? The number you are trying to call is currently not reachable. Please try again later. ಅಯ್ಯೋ ಅನು, ನಿಮ್ಮ ಅಮ್ಮನ್ ಫೋನ್ ಸ್ವಿಚ್ ಆಫ್ ಆಗಿದೆ. ಅನು ನೋಡು, ಅಮ್ಮನ್ ಫೋನು ಸ್ವಿಚ್ ಆಫ್ ಬರ್ತಾ ಇದೆಯಂತೆ. ಬಾ ಊಟ ಮಾಡ್ಬಿಡು. ಬೇಡ, ಅಮ್ಮ ಬರ್ಲಿ. ಅಮ್ಮ ಇರು, ಇವಳನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಗೊತ್ತು, ಬರ್ತೀನಿ ಇರು. ಅಯ್ಯೋ ಗೀತಾ, ಅನ್ನ ಕಲಸ್ಬಿಟ್ಟಿದೀನಿ ಕಣೆ, ಒಂದ್ 2 ತುತ್ತು ಊಟ ಮಾಡಿಸ್ಬಿಡ್ತೀನಿ. ವಾಪಸ್ ಬಂದು ಊಟ ಮಾಡ್ತಾಳೆ, ವೇಟ್ ಮಾಡು. ನಡಿಮಾ, ಬಾ. ಕುತ್ಕೋ ಇಲ್ಲಿ. ಅನು, ನಾನು ಹಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ ನಿಮ್ಮಮ್ಮನ ಸ್ಟ್ರಿಕ್ಟ್ ಮಾಡು ಅಂತ, ನೋಡಿ ಈಗ ಏನಾಯ್ತು. ಇನ್ನೊಂದ್ಸತಿ ಕಾಲ್ ಮಾಡಿ ಅಮ್ಮಂಗೆ. ಎಷ್ಟು ಸರ್ತಿ ಫೋನ್ ಮಾಡಿದ್ರು ಯೂಸ್ ಇಲ್ಲ. ಫೋನ್ ಮಾಡಬಾರ್ದು ಅಂತಾನೆ ನಿಮ್ಮಮ್ಮ ಸ್ವಿಚ್ ಆಫ್ ಮಾಡ್ಕೊಂಡಿರೋದು. ಬ್ಯಾಟ್ರಿ ಡೌನ್ ಆಗಿರುತ್ತೆ. ಎಂತದೂ ಇಲ್ಲ, ಬೇಕು ಅಂತಾನೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರೋದು. ಅಮ್ಮ ಹಾಗ್ ಮಾಡಲ್ಲ. ಅನು ಈಗೀಗ ಮಾಡ್ತಾಳೆ ಕಣೆ. ಆ ವಿಕ್ರಾಂತ್ ಸಿಕ್ಕಿರ್ತಾನೆ, ಇಲ್ಲಾಂದ್ರೆ ನಿಮ್ಮಮ್ಮನೇ ಅವನ್ನ ಮೀಟ್ ಮಾಡಿರ್ತಾಳೆ, ಅದಕ್ಕೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ವಿಕ್ರಾಂತ್ ಅಂಕಲ್ ಸಿಕ್ಕಿದ್ರೆ ಅಮ್ಮ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ತಾಳೆ? ಫೋನ್ ಕಾಲ್ ಬಂದ್ರೆ ವಿಕ್ರಾಂತ್ ಜೊತೆ ಮಾತಾಡೋದಿಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತಾನೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಇಲ್ಲಾಂದ್ರೆ ಆ ವಿಕ್ರಾಂತಿ ಹೇಳಿರ್ಬೋದು ಸ್ವಿಚ್ ಆಫ್ ಮಾಡು ಅಂತ. ಹೌದಾ? ಮೊನ್ನೆ ನಿನಗ್ ತೇಜು ಕಾಲ್ ಮಾಡಿದಾಗ ನೀನ್ ಯಾಕೆ ಅವಾಯ್ಡ್ ಮಾಡ್ದೆ ಹೇಳು? ಅತ್ತೆ, ಅವನಬ್ಬ ರಗ್ಲೆ. ಇದು ಹಾಗೇನೆ. ನಿಮ್ಮಮ್ಮ ವಿಕ್ರಾಂತ್ ಜೊತೆ ಇರ್ಬೇಕಾದ್ರೆ ಫೋನ್ ಬಂದ್ರೆ ರಗಳೆ ಆಗತ್ತೆ ಅಂತಾನೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರೋದು. ವಿಕ್ರಾಂತ್ ನಂಬರಿಂದ ನಮ್ಮಮ್ಮ ಸುಲೋಚನಾ ಅವ್ರಿಗೆ ಕಾಲ್ ಮಾಡಿ ತೇಜು ಕತೆ ಹೇಳ್ತಿರ್ಬೋದು, ಯಾರಿಗ್ ಗೊತ್ತು. ನೀನ್ ಹುಷಾರಾಗು ಅನು, ಇಲ್ದಿದ್ರೆ ತೇಜು ವಿಕ್ರಾಂತ್ ಇವರೆಲ್ಲ ಸೇರಿ ನಿನಗ್ ನಾಮ ಇಡ್ತಾರೆ. ಆಮೇಲೆ ತೇಜುಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಕ್ ಶುರು ಮಾಡ್ತಾಳೆ ನಿಮ್ಮಮ್ಮ. ಹೇಗೂ ನೀನ್ ಸರಿಯಾಗಿ ಓದಲ್ಲ, ಬರೀ ಆಟ ಆಡ್ತಿರ್ತೀಯ. ಆ ತೇಜು ನೋಡು ಚೆನ್ನಾಗ್ ಓದ್ತಾನೆ, ಕ್ಲಾಸಿಗೆ ಫಸ್ಟ್ ಬರ್ತಾನೆ. ನಿಮ್ಮ ಅಮ್ಮಂಗೆ ಚೆನ್ನಾಗ್ ಓದೋ ಮಕ್ಳಂದ್ರೆ ತುಂಬಾ ಇಷ್ಟ. ಆಮೇಲೆ ನಾನು ನೆಗ್ಲೆಕ್ಟ್ ಮಾಡಿ ಅವನ್ ಜೊತೆ ಹೋಗ್ತಾಳ ಅಷ್ಟೇ. ಹೌದಾ? ಅಮ್ಮ ಈಗೆಲ್ಲ ಮಾಡ್ತಾಳ? ಆಲ್ರೆಡಿ ಮಾಡ್ತಾ ಇದ್ದಾಳೆ.
ನೀನ್ ಕಾಯ್ತಿರ್ತೀಯ ಅಂತ ನಿಮ್ಮ ಅಮ್ಮಂಗ್ ಗೊತ್ತಿದ್ದು ಕಾಯಿಸ್ತಾ ಇದ್ದಾಳೆ ಅಂದ್ರೆ ಆ ವಿಕ್ರಾಂತ್ ಮತ್ತೆ ತೇಜುಗೋಸ್ಕರ ನಿನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾಳೆ ಅಷ್ಟೇ. ವಿಕ್ರಾಂತಿಂದ ಪಲ್ಲವಿ ದೂರ ಆಗ್ಬೇಕು, ಅವಾಗ್ಲೇ ನಿನಗೆ ನೀನ್ ಕೇಳಿದ್ ಸಿಗೋದು.